ಘಟನೆಗಳು ಈ ರೀತಿ ಇದೆ. ಕರ್ನಾಟಕ ಜಿಲ್ಲೆಗಳಾದ ಮಂಡ್ಯ ಮತ್ತು ಯಾದಗಿರಿಯಲ್ಲಿ ಭಾರಿ ಪ್ರಮಾಣದ ಲಿಥಿಯಂ ಪತ್ತೆಯಾಗಿದೆ. ಐಟಿ ಕಂಪನಿಗಳಾದ ಮಹೇಂದ್ರ ಟೆಕ್, ಟಿಸಿಎಸ್, ಇನ್ಫೋಸಿಸ್, ವಿಪ್ರೋ ಇನ್ನಿತರ ಐಟಿ ಕಂಪನಿಗಳಲ್ಲಿ 88,000 ಫ್ರೆಶರ್ಸ್ಗೆ ನೇಮಕಾತಿಯನ್ನು ಘೋಷಣೆ ಮಾಡಲಾಗಿದೆ. 2024ರ ಬಜೆಟ್ನಲ್ಲಿ ಐಫೋನಿನ ಮೇಲೆ 3ರಿಂದ 4% ದರ ಇಳಿಕೆಯಾಗಿದೆ. ಇನ್ನೂ ಒಂದು ವಾರ ಭಾರಿ ಮಳೆ ಸಾಧ್ಯತೆಯಿಂದಾಗಿ ಬೆಳಗಾವಿ ಮತ್ತು ಧಾರವಾಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಶಿರಾಡಿಯಲ್ಲಿ ಪ್ರಕೃತಿ ವಿಕೋಪ, ಭಾರಿ ಮಳೆಯಿಂದಾಗಿ ಭೂಕುಸಿತವಾಗುತ್ತದೆ. ಸೂರ್ಯಕುಮಾರ್ ಯಾದವ್ ನೇತೃತ್ವದಲ್ಲಿ T20 ಸರಣಿಗಿದ್ದ ಟೀಂ ಇಂಡಿಯಾ. ಆಗಸ್ಟ್ 4ರವರೆಗೆ ಬೆಂಗಳೂರು ಮತ್ತು ಮಂಗಳೂರು ರೈಲು ಮಾರ್ಗ ರದ್ದು. ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟ ಮನು ಭಾಕರ್. 2024 ಕೆಸೆಟ್ ನೋಟಿಫಿಕೇಶನ್ ಪ್ರಕಟ. ಇದಿಷ್ಟು ಈ ದಿನದ ಪ್ರಚಲಿತ ಘಟನೆಗಳು. ಮುಂದಿನ ಪ್ರಚಲಿತ ಘಟನೆಗಳು ಮೀನ್ಸ್ ಕರೆಂಟ್ ಅಫೇರ್ಗೋಸ್ಕರ ನನ್ನ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.